ಆ, ಗೋವಿಂದರಾಜು ಅವರೇ, ಪ್ರಶ್ನೆ ಬಹಳ ಬಹಳ ಸರಳವಾಗಿ ಕೇಳಿಬಿಡ್ತೀನಿ ನಾನು. ಈಗ ನಿಮ್ಮ 10 ವರ್ಷಗಳು ಅಂತ ಇಟ್ಕೊಳ್ಳಿ, ಇವರು ಸರಿಯಾಗಿ ಕೆಲಸ ಮಾಡಿರಲಿಲ್ವೋ, ಹಗರಣ ಮಾಡಿದ್ರೋ, ಬಡವ್ರನ್ನ ಕೇರ್ ಮಾಡಲಿಲ್ವೋ, ಏನೋ ಮಾಡಿದ್ರು ಅಂತ ಅಂದ್ಕೊಳ್ಳಿ. ಅದಾದಮೇಲೆ 10 ವರ್ಷಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿರೋ ಜನ, ಖಂಡಿತ ನಿಮ್ಮ ಅವಧಿಯಲ್ಲಿ ಬೆಲೆ ಕಡಿಮೆ ಆಯಿತಾ ಹೇಳಿ, ಸಿಲಿಂಡರ್ ಕಡಿಮೆ ಆಯಿತಾ ಹೇಳಿ, ಯಾರಿಗೇನು ಉದ್ಧಾರ ಆಯಿತು ಹೇಳಿ, ಈ ಪ್ರಶ್ನೆ ಏನು ಕೇಳಿದಾಗಲೂ ಇವ್ರು ಹಗರಣ ಮಾಡಿದರು, 2G 5G ಕೋಲ್ಗೇಟ್ ಎಲ್ಲ ಹೇಳ್ತಿರ್ತೀರಲ್ಲ, ನಿಮ್ಮ ಅವಧಿದು ಏನು? ಇದೆಲ್ಲ ಎಲ್ಲವನ್ನೂ ಮುಕ್ತರಾಗಿದ್ದ ಮೇಲೆ ಅದರ ಲಾಭ ಜನಗಳಿಗೆ ವರ್ಗಾವಣೆ ಆಗಬೇಕು, ನಿಜ ಅಲ್ವೇ? ಯಾವುದೂ ಹಗರಣ ಮಾಡಿಲ್ಲ ನೀವು, ಎಲ್ಲೂ ಸಮಸ್ಯೆ ಇಲ್ಲ, ಅದ್ಭುತ ಆಳ್ವಿಕೆ ಅಂದಾಗ ಅದರೆಲ್ಲ ಪ್ರಯೋಜನಗಳಲ್ಲಿ ಇವರು 5 ಗ್ಯಾರಂಟಿ ಎಲ್ಲ 500 ಗ್ಯಾರಂಟಿ ಘೋಷಣೆ ಮಾಡಿದ್ರು, ಜನ ಕೇರ್ ಮಾಡಬಾರ್ದು ರೀ, ನಮಗೆ ಮೋದಿಯವರು ಎಂಥ ಇದು ಕೊಟ್ಟಿದ್ದಾರೆ ಅಂತ ಹೇಳಿ ಅದು ಕಾಣಬೇಕಾಗಿತ್ತು ಅಂತ. ಅದೆಲ್ಲ ಇಲ್ಲದೇ ಇದ್ದಾಗ ನೀವು ಈಗ ಸುಮ್ಮನೆ ಎಕ್ಸಾಂಪಲ್ ತೊಗೊಳ್ಳಿ, ನೀವೇ ಹೇಳ್ತಾ ಇದ್ರಿ, ಇಷ್ಟೆಲ್ಲ ಒಳ್ಳೇದು ಮಾಡಿದಾಗ ಹಗರಣಗಳೇ ಇಲ್ಲದೇ ಇದ್ದಾಗ ಜನಗಳಿಗೆ ಅದರ ಲಾಭ ಬರಬೇಕಾಗಿತ್ತಲ್ಲ, ಬಂದಿಲ್ವಲ್ಲ, ಯಾಕೆ? ವೈ ಸರ್ ಬಂದಿಲ್ಲ ಅನ್ನೋದಿಲ್ಲ. ನೋಡಿ, ಇವತ್ತು ಮೋದಿಯವರ ಸರ್ಕಾರದಲ್ಲಿ ಕಳೆದ 10 ವರ್ಷದಲ್ಲಿ ಇಲ್ಲಿವರೆಗೂ ಕಾಂಗ್ರೆಸ್ನವರು ಒಂದು ಹಗರಣ ನಡೆದಿದೆ ಅಂತೇಳಿ ಒಂದು ದಿನ ಒಂದು ಪೇಪರ್ ಇಟ್ಕೊಂಡು ಇಲ್ಲಿವರೆಗೂ ಯಾವುದೇ ಒಂದು ಪ್ರತಿಭಟನೆ ಮಾಡೋಕ್ಕಾಗಿಲ್ಲ ಅಂತ. ಅದಕ್ಕೆ ಅವಕಾಶನೂ ಮೋದಿಯವರು ಕೊಡಲಿಲ್ಲ. ಇಡೀ ದೇಶದಲ್ಲಿ ಇವತ್ತು ರಸ್ತೆ ಅಭಿವೃದ್ಧಿ ಆಗಿರ್ಬೋದು, ಅದೇ ರೀತಿ ನಮ್ಮ ಕರ್ನಾಟಕ ಬಂದಿರತಕ್ಕಂಥ HL ಆಗಿರ್ಬೋದು, ಅದೇ ರೀತಿ ಪ್ರತಿ ಮನೆ ಮುಂದೆ ಇವತ್ತು ಜಲಜೀವನ್ ಮಿಷನ್. ಒಂದು ನಿಮಿಷ ಹೇಳತಕ್ಕ ಕೇಳಿಸ್ಕೊಳ್ಳಿ ಸರ್, ಪ್ರತಿಭಟನೆ ಮಾಡಿರೋದನ್ನ ನೆನಪಿಸ್ಕೊಳ್ಳಿ. ರೈತರಿಗೆ ಏನೇನು ಅಡ್ಡ ಹಾಕಿದ್ರಿ ನೀವು, ಈಗ ಪ್ರತಿಭಟನೆ ಮಾಡೋದಕ್ಕೆ ದಾರಿಲೆಲ್ಲ ಮುಳ್ಳು ಹಾಕಿದ್ರಿ ನೀವು, ಕಾಂಕ್ರೀಟ್ ರೋಡ್ಗಳು ತಗೊಂಡ್ಬಂದು ರೈತರ ವಿರುದ್ಧ ಯಾರನ್ನ ಪ್ರತಿಭಟನೆ ಮಾಡಿದ್ರೆ ಅವ್ರು ನಿಜವಾದ ರೈತರಲ್ಲ ಅಂತ ಹೇಳ್ತೀರಾ? ರೈತ ಮುಖಂಡರಲ್ಲಿ ಪ್ರತಿಭಟನೆ ಮಾಡಿ ಏನ್ ಕೇಳಿದ್ದಾರೆ? ಇವತ್ತು ಜನೌಷಧಿ ಕೇಂದ್ರ ಅಂದ್ಬಿಟ್ಟು ನಮ್ಮಲ್ಲಿ ಇರ್ತಕ್ಕಂಥ ಸುಮಾರು 1,000 ಕೇಂದ್ರಗಳನ್ನ ಓಪನ್ ಆಗಿ ₹100 ಇರ್ತಕ್ಕಂಥ ಬೆಲೆ ಏನ್ ಮೆಡಿಸಿನ್ ಮೊದ್ಲಿರ್ತಿತ್ತಲ್ಲ, ಅದು ಇವತ್ತು 30-35 ರೂಪಾಯಿ ಸಿಗೋವಂಥದ್ದು ಅವಕಾಶ ಮಾಡ್ಕೊಂಡು ಇದೆ. ಯಾಕೆಂದ್ರೆ ರೈತರ ವಿಚಾರವಾಗಿ ಗೊಬ್ಬರಗಳಿಗೆ ಸಾಕಷ್ಟು ಸಬ್ಸಿಡಿ, ಯೂರಿಯಾ ಅನ್ನೋದನ್ನ ಮಾರ್ಕೆಟ್ ಅಲ್ಲಿ ಬೇಕಾ ಬಿಟ್ಟು ಮಾರ್ತಾ ಇದ್ರು, ಸಿಗಕ್ಕೆ ಬಿಡ್ತಿರ್ಲಿಲ್ಲ. ಇವತ್ತು ಬೇವು ಲೇಪಿತವಂತ ಯೂರಿಯಾ ತಂದ್ಬಿಟ್ಟು ನೋಡಿ, ಟ್ಯಾಕ್ಸ್ ಅಂತ ಹೇಳ್ತೀರಾ ಸರ್, ನೀವು ಬಂದಂತ 10 ತಿಂಗಳಲ್ಲಿ ಹಾಲಿಂದ ಆಲ್ಕೋಹಾಲ್ ವರ್ಗು ಎಲ್ಲ ಬೆಲೆ ಜಾಸ್ತಿ ಮಾಡ್ಬಿಟ್ಟು ಇವತ್ತು ಬೆಲೆ ಏರಿಕೆ ಮಾಡಿದ್ರು. ನೀವು ಬರಗಾಲನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಇವತ್ತು ನಿಮ್ಮ ಹೈಕಮಾಂಡ್ ಖುಷಿ ಪಡಿಸೋಕೋಸ್ಕರ ನೀವು ಇವತ್ತು ಹಾಲಿಂದ ಹಿಡಿದು ಆಲ್ಕೋಹಾಲ್ವರೆಗೂ ಕಳೆದ 10 ತಿಂಗಳಲ್ಲಿ ಪ್ರತಿಯೊಂದನ್ನು ಬೆಲೆ ಜಾಸ್ತಿ ಮಾಡಿದವರು. ಇವತ್ತು ಸರ್ ಒಂದು ₹100 ಸ್ಟಾಂಪ್ ಪೇಪರ್ ಇವತ್ತು ₹500 20% ಜಾಸ್ತಿ ಮಾಡಿದ್ದೀರಾ. ಯಾರಿಗೆ ತೊಂದರೆ ಮಾಡ್ತಾ ಇರೋದು ನೀವು? ಇದೇ ಅಬಕಾರಿ ವಿಚಾರವಾಗಿ 20-25% ಜಾಸ್ತಿ ಮಾಡಿದ್ರೆ ಅಲ್ಲಿ ₹2,000 ಕೊಡೋದಂತೆ, ಇಲ್ಲಿಂದ 30% ಕಿತ್ಕೊಳೋದಂತೆ. ಈ ಕೆಲಸ ಮಾಡದೇ ಇರೋರು ಇದೇ ನಿಮ್ಮ ಕಾಂಗ್ರೆಸ್. ಗ್ಯಾರಂಟಿಗಳಿಂದ ಈ ದೇಶ ಗ್ಯಾರಂಟಿಗಳಿಂದ ಎಲ್ಲ ಅಭಿವೃದ್ಧಿ ಪ್ರತಿದಿನ ಬಡವರು ಅವ್ರ ಜೋಬಿಂದ ಹಣ ತೆಗಿಲೇಬೇಕು, ಅವರ ಜೀವನಕ್ಕೆ ಒಂದು ಸಣ್ಣ ಬಾಲಕೃಷ್ಣ ಅವರೇ, ಇಲ್ಲಿ ಏನಾಗ್ತಿದೆ ಗೊತ್ತಾ ಬಾಲಕೃಷ್ಣ ಅವರೇ? ಈಗ ನಿಮ್ಮದು BJP ಅವ್ರನ್ನ ಕೇಳಿದ ತಕ್ಷಣ ಅವ್ರ ಬಾಯಲ್ಲಿ ಬರೋ ಫಸ್ಟ್ ವರ್ಡು 70 ವರ್ಷ ಏನು ಮಾಡಿದ್ರಿ, 65 ವರ್ಷ ಏನು ಮಾಡಿದ್ರಿ ಅಂತ. ನೀವು ಕೇಳಿದಾಗ ನೀವು ಬೆಲೆ ಏರಿಕೆ ಮಾಡಿದ್ದಾರೆ, ಅದು ಮಾಡಿದರೆ ನೀವು ಹೇಳ್ತಾ ಬರ್ತಾ ಇದ್ದೀರಿ. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಆಯ್ತಪ್ಪ, ಒಂದು ಆಡಳಿತಾರೂಢ ಪಕ್ಷ ಅದು ಏನೋ ಫೇಲ್ ಆಗಿದೆ, ಬೆಲೆ ಏರಿಕೆ ಮಾಡಿದ್ದಾರೆ, ಅವರು ತೊಂದರೆ ಆಗ್ತಿದೆ ಜನಗಳಿಗೆ, ಇದರಿಂದ ಯಾರಿಗೂ ಏನೂ ಲಾಭ ಆಗಲಿಲ್ಲ, ಬರೀ ರಾಷ್ಟ್ರ ದೇಶ ಪ್ರೇಮ ಏನೋ ಮಾತಾಡಿಕೊಂಡು ಸರ್ಕಾರ ಮಾಡಿಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಎಷ್ಟು ಎಫೆಕ್ಟಿವ್ ಆಗಿ ಒಂದು ಪ್ರತಿಪಕ್ಷವಾಗಿ, ನೀವು ಅಫಿಷಿಯಲ್ ಪ್ರತಿಪಕ್ಷ ಅಲ್ಲದೇ ಇದ್ದರೂ ನಿಮ್ಮೊಂದಿಗೆ ಒಂದು ದೊಡ್ಡ ಗ್ರೂಪ್ ಇದೆಯಲ್ವಾ, UPA ಗ್ರೂಪ್ ಅಂತ ಇದೆಯಲ್ಲ, ಎಷ್ಟು ಎಫೆಕ್ಟಿವ್ ಆಗಿ ನೀವೇನು ಮಾಡಿದ್ದೀರಿ ಇವತ್ತಿನ ದಿನ? ಎಷ್ಟು ಪರಿಣಾಮಕಾರಿಯಾಗಿ? ಈಗ ನೋಡಿ, ನಾನು ಸಿಂಪಲ್ ಯಾಕೆ ಹೇಳ್ಬಿಡ್ತೀನಿ ಅಂದರೆ, ಈಗ 2G ಅಂತ ಹೇಳಿದ್ರು. 2G ಒಂದು ಸಣ್ಣ ಮಾಹಿತಿ ಕೊಟ್ಬಿಡ್ತೀನಿ ಅವ್ರಿಗೆ. 2G ಅವತ್ತಿನ ಕಾಲಕ್ಕೆ 2007-8 ಕಾಲಕ್ಕೇ 2Gನ ಹರಾಜು ಹಾಕಿರೋದು 61,000 ಕೋಟಿಗೆ. ಅವತ್ತಿನ CAG ರಿಪೋರ್ಟ್ ಬಂದಿದ್ದು 1.76 ಲಕ್ಷ ಕೋಟಿಗೆ ಹರಾಜಾಗಬೇಕಾಗಿತ್ತು, ತುಂಬ ಲಾಸ್ ಮಾಡಿಬಿಟ್ಟಿದ್ದಾರೆ, ಹಗರಣ ನಡೆದಿದೆ ಅಂತ. ಈಗ ಮೊನ್ನೆ 1 ವರ್ಷದ ಹಿಂದೆ 5G ಹರಾಜಾಯಿತು, 1.5 ಲಕ್ಷ ಕೋಟಿ ಚಿಲ್ಲರೆ ಹರಾಜಾಯಿತು. 1.5 ಲಕ್ಷ ಕೋಟಿಗೆ 2Gಲಿ ಒಂದು ವೇಳೆ 2008 ಹಗರಣ ನಡೆದಿದ್ದೇ ನಿಜವಾದರೆ 2Gಗೆ 1.3 ಲಕ್ಷ ಕೋಟಿ ಬರಬೇಕಾಗಿತ್ತು ಅಂತ ಕ್ಲೈಮ್ ಮಾಡೋದಾದರೆ, ಮೊನ್ನೆಗೆ 5Gಲಿ ಹಾಗಾದರೆ ಎಷ್ಟು ಲಕ್ಷ ಕೋಟಿ ಬರಬೇಕಾಗಿತ್ತು? ಒಂದು 5 ಲಕ್ಷ ಕೋಟಿ, 6 ಲಕ್ಷ ಕೋಟಿ.
ಅದು ಇಟ್ ವಾಸ್ ಅ ನೋಷನಲ್ ಲಾಸ್ ಅಂತೇಳಿ ಅವ್ರ ಕ್ಲೈಮು. ಎಷ್ಟು ಮಟ್ಟಿಗೆ ಇವೆಲ್ಲ ಫೇಸ್ ಮಾಡ್ತಾ ಇದ್ದೀರಿ ನೀವು? ಇವಾಗ 2G ಹಂಗಾರೆ 5G ಎಷ್ಟೇ ಹರಾಜು ಹಾಕ್ಬೇಕಾಗಿತ್ತು ಹೇಳಿ ನೋಡೋಣ ನೀವು. 2Gನೇ 1.25 ಲಕ್ಷ ಕೋಟಿ ಅಂತ, ಅದಕ್ಕೆ 5ರಷ್ಟು ಹರಾಜಿಗೆ ಹೋಗ್ಬೇಕು ಅಲ್ವೇ? ಅಲ್ಲಿ 1.25 ಲಕ್ಷ ಕೋಟಿ ಇಂಟು 5 ಹಾಕೊಳ್ಳಿ ನೀವು, 5 ಆಗಿರೋದು 1.25 ಲಕ್ಷ ಕೋಟಿಗಿಂತ ಕಡಿಮೆ ಹರಾಜಾಯಿತು. ಒಂದು ಶಬ್ದ ಬರಲ್ಲ ನಿಮ್ಮ ಬಾಯಿಯಿಂದ. ಅವತ್ತಿನ ದಿನ 2Gಗೆ ಹಗರಣ ಆಗಿರೋದು ನಿಜ ಆಗಿದ್ರೆ ಅವ್ರ ಮೇಲೆ ಇದುವರೆಗೂ ಏನು ಕ್ರಮ ಆಗಿಲ್ಲ. ಅರೆಸ್ಟ್ ಆಗ್ಬೇಕಾಗಿತ್ತು, ಜೈಲ್ಗೆ ಆಗ್ಬೇಕಾಗಿತ್ತು, ಅವ್ರದ್ದು ಏನಿದೆ ಅದು ನಿರೂಪ ಆಗ್ಬೇಕಾಗಿತ್ತು. ಅದೇನು ಆಗಿಲ್ಲ ಅಂತ ಒಂದು ಎಫಿಷಿಯಂಟ್ ಆಪೋಸಿಷನ್ ಪಾರ್ಟಿಯಾಗಿ ನೀವು ಇದ್ದೀರಾ ಬಾಲಕೃಷ್ಣ, ಅದನ್ನ ಹೇಳ್ಬಿಡಿ. ಇವತ್ತಿನ ದಿನ ಸಮರ್ಥವಾಗಿ ವಿರೋಧ ಪಕ್ಷದಾಗಿ ನಮ್ಮ ಕೆಲಸ ಏನಿದೆ ನಾವು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಅವರು ಯಾವುದೇ ಒಂದು ಉದ್ಘಾಟನೆ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಏನೇ ಮಾಡ್ಬೋದು, ಮೊದಲು ಬಂದು ಅವರು ಪ್ರೆಸ್ ಮೀಟ್ ಮಾಡಬೇಕು. ಪ್ರೆಸ್ ಮೀಟ್ ಮಾಡಿ ದೇಶದ ಜನಕ್ಕೆ, ಅವ್ರು ಬೇರೆ ಯಾರಿಗೂ ನೀವು ವಿರೋಧ ಪಕ್ಷದವ್ರು ಕೊಡ್ತೀರಾ, ಇನ್ನೊಬ್ರಿಗೆ ಹೇಳಿಕೆ ಕೊಡ್ತೀರಾ, ಅದೆಲ್ಲ ಇಂಪಾರ್ಟೆಂಟ್. ದೇಶದ ಜನಕ್ಕೆ ನೀವೊಂದು ವಿದೇಶ ಪ್ರವಾಸ ಹೋಗ್ತೀರಾ, ಬರ್ತೀರಾ, ನೀವೇನು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತೀರಾ, ದೇಶದ ಜನಕ್ಕೆ ನೀವೇನು ಹೇಳ್ಬೇಕು ಅನ್ಕೊಂಡಿದ್ದೀರಾ, ನೀವು ಹೇಳೋದಿಲ್ಲ. ನೀವೇನು ಸಂಸತ್ನಲ್ಲಿ ವಿರೋಧ ಪಕ್ಷದವ್ರು ಏನೇನು ಪ್ರಶ್ನೆ ಮಾಡ್ತಾರೆ ಆ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನೀವು ಸಂಸತ್ತಲ್ಲಿ ಇರೋದಿಲ್ಲ. ಯಾವಾಗ ಸಂಸತ್ತಿನಲ್ಲಿ ಅಧಿವೇಶನ ಶುರು ಆಗತ್ತೆ, ಅಧಿವೇಶನ ಶುರು ಆದಾಗ ನೀವು ವಿದೇಶ ಪ್ರವಾಸದಲ್ಲಿ ಇರ್ತೀರಾ. ಕಡೆ ಒಂದು ದಿನ ಬಂದು ನೀವು ಬಂದು ಭಾಷಣ ಮಾಡಿ ನಿಮ್ಮ ಇರೋ ಹಿಂಬಾಲಕರ ಹತ್ರ ಎಲ್ಲ ನೀವು ಮೇಜು ಕುದಿಸ್ಕೊಳ್ಳೋದು ಬಿಟ್ಟು ಬೇರೆ ಏನೇನು ಮಾಡೋದಿಲ್ಲ. ಮೊದಲು ಸಂವಿಧಾನ ಅಂದ್ರೆ ಏನು, ಸಂವಿಧಾನದಲ್ಲಿ ಮೊದಲು ಇರೋಂತ ಅಲ್ಲಿ ಸಂಸದರು ಬಂದಿರೋರು ವಿರೋಧ ಪಕ್ಷದವರಾಗಿರ್ಬೋದು, ಯಾವುದೇ ಪಕ್ಷದವರು ಅವ್ರು ಹೇಳುವಂತ ಹೇಳಿಕೆಗಳನ್ನ ಪ್ರಧಾನಮಂತ್ರಿ ಆದವರು ಕೇಳಿಸ್ಕೋಬೇಕು. ಅದಾದ ನಂತರ ಅವ್ರಿಗೆ ಉತ್ತರ ಕೊಡಬೇಕು. ಸಂಬಂಧಪಟ್ಟ ಇಲಾಖೆ ಇವರು ಕೇಂದ್ರ ಮಂತ್ರಿಗಳು ಯಾರಿದ್ದಾರೆ ಅವರೆಲ್ಲರೂ ಅದಕ್ಕೆ ಉತ್ತರ ಕೊಡಬೇಕು. ಯಾರು ಉತ್ತರ ಕೊಡೋದಿಲ್ಲ, ಯಾರು ಪ್ರೆಸ್ ಮೀಟ್ ಮಾಡೋದಿಲ್ಲ, ದೇಶದ ಜನಕ್ಕೆ ಯಾವುದೇ ಒಂದು ಕ್ಲಾರಿಟಿ ಕೊಟ್ಟಿಲ್ಲ. ಇದುವರೆಗೂ PM ಕೇರ್ಸ್ ಇಂದ ಇವತ್ತಿನ ದಿನ ಎಲೆಕ್ಟ್ರಲ್ ಬಾಂಡ್ಸ್ ವರ್ಗೂ ಏನೇನು ವಿಚಾರಗಳು ಬಂದಿದೆ, ಪ್ರತಿ ಒಂದು ವಿಚಾರನು ಅವರು ಹೇಳಿಕೆ ಅವ್ರು ಇವತ್ತಿನ ದಿನ ಉತ್ತರ ಕೊಡ್ಬೇಕು ದೇಶದ ಜನತೆಗೆ. ಆದ್ರೆ ಅವ್ರು ಉತ್ತರ ಕೊಡೋದಿಲ್ಲ. ಇಲ್ಲಿ ಏನೋ ಪ್ರಶ್ನೆ ಮಾಡಿದ್ರೆ ಪ್ರೆಸ್ ಮೀಟ್ ಮಾಡಿಲ್ಲ, 10 ವರ್ಷದಿಂದ ಪ್ರೆಸ್ ಮೀಟ್ ಮಾಡದೇ ಇರೋಂಥ ದೇಶ ಏನಾರು ಇದ್ರೆ ಅದು ನಮ್ದೇ. ಅದು ಇನ್ಯಾರು ಆತರ ಇರೋದಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಇವತ್ತು ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಮುಖ್ಯವಾದ ಸಮಸ್ಯೆ, ರೈತರ ಸಮಸ್ಯೆ ನೀವು ಬಗೆಹರಿಸಿದ್ದೀರಾ? ಅದ್ರ ಬಗ್ಗೆ ಏನಾದ್ರು ರೈತರಿಗೆ ನೀವೊಂದು ಕಿಂಚಿತ್ ಆದ್ರೂ ಏನಾದ್ರು ಗೌರವ ಕೊಟ್ಟು ಅವ್ರ ಬಳಿ ಹೋಗಿ ಮಾತಾಡಿದ್ದೀರಾ? ಮಾತಾಡಿಲ್ಲ. ರೈತರ ಬಗ್ಗೆ ನಿಮ್ಗೆ ಗಮನ ಇಲ್ಲ, ಬಡವ್ರ ಬಗ್ಗೆ ಗಮನ ಇಲ್ಲ. ನೀವು ಸಾವಿರಾರು ಕೋಟಿ ದೊಡ್ಡ ದೊಡ್ಡ ಉದ್ಯಮಿಗಳದು ನೀವು ಸಾಲನ ಮನ್ನಾ ಮಾಡ್ತೀರಾ, ಅದೇ ರೈತರ ಸಾಲ ಮನ್ನಾ ಮಾಡೋದಕ್ಕೆ ನೀವು ಮುಂದೆ ಬರೋದಿಲ್ಲ. ಬಡವ್ರ ಮೇಲೆ ನಿಮ್ಗೆ ಕಾಳಜಿ ಇಲ್ಲ. ಅದೆಲ್ಲ ಬಿಟ್ಟು ಸಂಸದರಿದ್ದಾರೆ ಮನ್ನಾ ಮಾಡಿದೆ ಸುಳ್ಳು ಹೇಳ್ತಿರಲ್ರಿ, ಬರೀ ಕಾಂಗ್ರೆಸ್ನವ್ರಂದ್ರೆ ಸುಳ್ಳು. ಹಾಗಾದ್ರೆ